ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ಬಹಳ ಪ್ರಾಮುಖ್ಯ. ವಿಷಯ ಸೋಮಾರಿತನಕ್ಕೆ ಮೊದಲನೇ ಮದ್ದು ಇಲ್ಲಿದೆ, ತಪ್ಪದೆ ಫಾರ್ವರ್ಡ್ ಮಾಡಿ. ಇಲ್ಲಿ ನಾನು ತಪ್ಪದೆ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ದೇನೆ. ಏನು ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ಸೋಮಾರಿತನವನ್ನು ಬಿಟ್ಟು ತಪ್ಪದೆ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಸೋಮಾರಿತನ ಅನ್ನುವಂಥದ್ದು ನಮ್ಮನ್ನು ತಿಂದು ಕಾಡ್ತಾ ಇದೆ. ಅದರಿಂದ ಮುಕ್ತಿ ಎಲ್ಲಿದೆ ಅಂತ ಬಹಳ ಜನ ಪ್ರಶ್ನೆ ಕೇಳ್ತಾರೆ. ಅದಕ್ಕೋಸ್ಕರ ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ, ಸೋಮಾರಿತನ ತೊಲಗಿಸಲು ಜಪಾನಿಯರ ಈ 6 ವಿನೂತನ ತಂತ್ರಗಳನ್ನು ಬಳಸಿ ಅಂತ. ಅದಕ್ಕೆ ಅಂದಾಜು 600ಕ್ಕೂ ಮಿಗಿಲಾಗಿ ಜನ ನಮಗೆ ಮೆಸೇಜ್ ಕಳಿಸಿದ್ದಾರೆ, ಇಂತಹ ವಿಡಿಯೋಗಳನ್ನು ಮಾಡಿ. ಮತ್ತೆ ಇವತ್ತಿನವರೆಗೆ ಮೋರ್ ದೆನ್ 23,000 ಪೀಪಲ್ ಹವ್ ಸೀನ್ ಇಟ್. ಆದ್ದರಿಂದ ನೀವು ಹೇಳಿದ್ದಕ್ಕೆ ಬೆಲೆ ಕೊಡಬೇಕು ಅನ್ನುವಂಥ ಕಾರಣದಿಂದ ಇವತ್ತು ಮೊದಲನೇ ವಿಡಿಯೋ ಮಾಡಿದ್ದೇನೆ, ಸೋಮಾರಿತನಕ್ಕೆ ಮದ್ದು. ಇದನ್ನು ಕೂಡ ನೀವು ಸಾವಿರಾರು ಜನಕ್ಕೆ ಫಾರ್ವರ್ಡ್ ಮಾಡ್ತೀರಿ, ಮತ್ತೆ ಬಹಳ ಜನ ಇದು ಉಪಯೋಗ ಪಡ್ಕೋತಾರಂತಂದ್ರೆ ಆವಾಗ ನಾನು ಇಂತಹ ಹಲವಾರು ಒಳ್ಳೆಯ ವಿಡಿಯೋಗಳನ್ನು ಮಾಡಿ ಸೃಷ್ಟಿ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಮೊದಲನೇದಾಗಿ ಇವತ್ತಿನ ವಿಷಯಕ್ಕೆ ನಾನು ಮಾತಾಡ್ತಿರೋದು 1920ನೇ ಇಸ್ವಿ ಅಮೆರಿಕದಲ್ಲಿ ಐವಿ ಲೀ ಅನ್ನುವಂಥ ಒಬ್ರು ದೊಡ್ಡ ವ್ಯಕ್ತಿ ಇದ್ರು. ಅವರು ಒಮ್ಮೆ ಅಮೆರಿಕನ್ ಬೆತ್ಲೆಹ್ಯಾಮ್ ಸ್ಟೀಲ್ ಕಂಪನಿಗೆ ಭೇಟಿ ಕೊಟ್ಟರು. ಅಲ್ಲಿಯ ಚೇರ್ಮನ್ ಸ್ವಾಬ್ ಅವರಿದ್ರು. ಅವ್ರು ಹೇಳಿದ್ರು, ಐವಿ ಲೀ ಅವರೇ, ನೀವು ನಮ್ಮ ಕಂಪನಿಗೆ ಇವತ್ತು ಭೇಟಿ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಕಂಪನಿ ಬಹಳ ಮುಂದಕ್ಕೆ ಹೋಗಬೇಕು, ಜಾಸ್ತಿ ಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆಯ ಒಂದು ಸಜೆಷನ್ ಕೊಡಿ. ಆ ಸಜೆಷನ್ ಅನ್ನು ನಾವು ಬಳಸ್ಕೊಂಡು ಅದರಿಂದ ನಮಗೆ ಎಷ್ಟು ಲಾಭ ಆಗಿದೆ ಅಂತ ತಿಳ್ಕೊಂಡು ಅದರ ಮೇಲೆ ನಿಮಗೆ ನಾವು ಫೀಸ್ ಕೊಡ್ತೇವೆ. ಅಂದಿನ ದಿನ ಐವಿ ಲೀ ಅವರು ಹೇಳಿದ್ದನ್ನು ನಿಮ್ಮ ಮುಂದೆ ಇರ್ತಾರೆ. ಐವಿ ಲೀ ಅವರು ಬೆತ್ಲೆಹ್ಯಾಮ್ ಸ್ಟೀಲ್ ಕಂಪನಿಗೆ ಒಂದು ಸಲಹೆ ಕೊಟ್ಟರು, ಬ್ಯಾಗ್ ದಿ ನ್ಯಾಸ್ಟಿ ಜಾಬ್ ಫಸ್ಟ್ ಪ್ರಿನ್ಸಿಪಲ್. ಅಂದ್ರೆ ಯಾವುದು ಅತಿ ಕಠಿಣವಾದದ್ದು, ಯಾವುದನ್ನು ನೀವು ಆಗಾಗ ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇದ್ರು ಆ ಕೆಲಸವನ್ನು ಮೊದಲು ಪಟ್ಟಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಎವ್ರಿ ಡೇ ಮೇಕ್ ಎ ಲಿಸ್ಟ್ ಆಫ್ 6 ಇಂಪಾರ್ಟೆಂಟ್ ಥಿಂಗ್ಸ್ ಟು ಫಾರ್ ಟುಮಾರೋ. ಅಂದ್ರೆ ನಾಳೆ ನಾನು ಏನನ್ನು ಮುಗಿಸ್ಬೇಕು, 5 ಸಣ್ಣ ಕೆಲಸಗಳು, ಆದ್ರೆ ಬಹಳ ಇಂಪಾರ್ಟೆಂಟ್, ಅದನ್ನ ಪಟ್ಟಿ ಮಾಡಿ. ಆ ಪಟ್ಟಿಯನ್ನು ಯೋಚನೆ ಮಾಡುತ್ತಾ ರಾತ್ರಿ ನಿದ್ರೆ ಮಾಡಿ. ಅದಾದ್ಮೇಲೆ ಅದರ ಬಗ್ಗೆ ಚಿಂತಿಸಿ. ಅದಾದ್ಮೇಲೆ ಅದರ ಮುಂದಿನ ಬೆಳಿಗ್ಗೆ ಅರ್ಲಿಯೆಸ್ಟ್ ಆಪರ್ಚುನಿಟಿ ಪಿಕ್ ಅಪ್ ದಟ್ ನ್ಯಾಸ್ಟಿ ಬಟ್ ಇಂಪಾರ್ಟೆಂಟ್ ಜಾಬ್ ಅಂಡ್ ಫಿನಿಶ್ ಇಟ್ ಆಫ್, ದೆನ್ ಓನ್ಲಿ ಪಿಕ್ ಅಪ್ ದ ನೆಕ್ಸ್ಟ್ ಜಾಬ್. ಅಂದರೆ 6 ಕೆಲಸಗಳನ್ನು ಮುಗಿಸ್ತೇನೆ ಅಂತ ಬರೆದ್ರೆ ಮೊದಲನೇ ಕೆಲಸ ಮುಗಿಸುವವರೆಗೂ 2ನೇ ಕೆಲಸಕ್ಕೆ ಹೋಗ್ಲೇಬೇಡಿ, 2ನೇ ಕೆಲಸ ಮುಗಿಯುವವರೆಗೂ 3ನೇ ಕೆಲಸಕ್ಕೆ ಹೋಗ್ಲೇಬೇಡಿ. ಹೀಗೆ ಈ 6 ವಿಷಯಗಳನ್ನು ಸಾಯಂಕಾಲ ನಮ್ಮ ಆಫೀಸಿನಿಂದ ಹೊರಗೆ ಬರುವ ಮುಂಚೆ ಬರೆದು ಅದರ ಬಗ್ಗೆ ರಾತ್ರಿ ಯೋಚನೆ ಮಾಡ್ತೇವೆ. ಈ ಕೆಲಸವನ್ನು ಆಗಲೇ ಮುಗಿಸ್ಬಿಟ್ಟಿದ್ದೀನಿ ಅಂತಂದ್ರೆ ಆಗ ನಮ್ಮ ಸುಪ್ತ ಮನಸ್ಸು ಅದರ ಬಗ್ಗೆ ಯೋಚನೆ ಮಾಡುತ್ತಾ ಮಲಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗ ಆ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಅದೇನು ಚುರುಕುತನ ಇದೆ, ಅದೇನು ಒಂದು ಇಂಟ್ರೆಸ್ಟ್ ಇದೆ, ಅದನ್ನ ಜಾಸ್ತಿ ಮಾಡುತ್ತೆ. ಆ ಕೆಲಸ ತನ್ನಿಂದ ತಾನಾಗಿ ಪೂರೈಸಿ ಹೋಗುತ್ತದೆ. ಹೀಗೆ 6 ಕೆಲಸಗಳನ್ನು ನಾವು ದಿನಾ ಮಾಡ್ತೇವೆ ಅಂತಂದ್ರೆ ಮುಂದೊಂದು ದಿನ ದೊಡ್ಡ ಮಟ್ಟಿನಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ ಮತ್ತು ನಮ್ಮ ಯಶಸ್ಸು ಉತ್ತುಂಗಕ್ಕೆ ತಲುಪುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಮಾತಿದೆ, ಫಸ್ಟ್ ಥಿಂಗ್ಸ್ ಫಸ್ಟ್. ಅಂದರೆ ಮೊದಲು ಮಾಡಬೇಕಾದದನ್ನು ಮೊದಲು ಮಾಡಲೇಬೇಕು. ಮತ್ತೆ 7 ಹ್ಯಾಬಿಟ್ಸ್ ಆಫ್ ಹೈಲಿ ಇಫೆಕ್ಟಿವ್ ಪೀಪಲ್ ಅನ್ನುವಂತ ಪುಸ್ತಕದಲ್ಲಿ ಬರೆದಿದ್ದಾರೆ, ದ ಮೇನ್ ಥಿಂಗ್ ಇಸ್ ಟು ಕೀಪ್ ದ ಮೇನ್ ಥಿಂಗ್ ಆಸ್ ಅ ಮೇನ್ ಥಿಂಗ್. ಅಂದ್ರೆ ಯಾವುದು ಪ್ರಾಮುಖ್ಯವೋ ಅದನ್ನು ಮುಗಿಸ್ಲೇಬೇಕು, ಅದನ್ನು ಮುಗಿಸುವವರೆಗೂ ಎಲ್ಲೂ ಹೋಗ್ಬಾರ್ದು. ಈಗ ಐವಿ ಲೀ ಅವರು ಈ ಸಜೆಷನ್ ಅನ್ನು ಬೆತ್ಲೆಹ್ಯಾಮ್ ಸ್ಟೀಲ್ ಕಂಪನಿಗೆ ಕೊಟ್ಟರು. ಅವರು ಹೋದ ಬಳಿಕ ಆ ಚೇರ್ಮನ್ ಏನಿದ್ದಾರೆ ಅವರು ದೊಡ್ಡ ಟಾಸ್ಕ್ ಮಾಸ್ಟರ್ ಆಗಿದ್ರು. ಅವರು ಇಡೀ ಕಂಪನಿಗೆ ಒಂದು ಮೆಮೊ ಕಳಿಸಿದ್ರು. ಪ್ರತಿಯೊಬ್ಬರು ಕೂಡ ಪ್ಯೂನಿಂದ ಹಿಡಿದು ವೈಸ್ ಪ್ರೆಸಿಡೆಂಟ್ ಹಿಡಿದು ಪ್ರೆಸಿಡೆಂಟ್ ಆದ ಕಂಪನಿವರೆಗೂ ಆಫೀಸಿಂದ ಹೊರಗೆ ಹೋಗುವ ಮುಂಚೆ ಸಾಯಂಕಾಲ 6 ಗಂಟೆ ಒಳಗಾಗಿ ತಮ್ಮ ಡೆಸ್ಕಿನ ಮೇಲೆ ಆ ಒಂದು ಸ್ಟಿಕ್ ಪ್ಯಾಡ್ ಅಂತ ಬರುತ್ತಲ್ಲ, ಎಲ್ಲೋ ಸ್ಟಿಕ್ ಪ್ಯಾಡ್, ಅದರಲ್ಲಿ ನಾಳೆ ನಾನು ಮುಗಿಸಲೇಬೇಕಾದ 6 ಕೆಲಸಗಳು ಅಂತ ಬರೆದು ಆಮೇಲೆ ಹೋಗ್ಬೇಕು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ ತಕ್ಷಣ ಆ 6 ಕೆಲಸಗಳನ್ನು ಮೊದಲು ಮುಗಿಸಿ ಬಾಕಿ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕು. ಹೀಗೆ ಅವರು ಮೆಮೊ ಕಳಿಸಿದ ಮೇಲೆ 1 ವರ್ಷದ ಮೇಲೆ ಬೆತ್ಲೆಹ್ಯಾಮ್ ಸ್ಟೀಲ್ ಕಂಪನಿಗೆ ಐವಿ ಲೀ ಅವರು ಹೋದ್ರು. ನಾನು ಫೀಸ್ ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಕೊಡಿ ಅಂತ. ನಮ್ಮ ಬೆತ್ಲೆಹ್ಯಾಮ್ ಸ್ಟೀಲ್ ಕಂಪನಿಯವರು ಚೆಕ್ ಮಾಡಿದ್ರು. ಅವರಿಗೆ ಆಶ್ಚರ್ಯ ಕಾದಿತ್ತು.
ಮುಂದಿನ ವರ್ಷ ಅವರ ಟರ್ನ್ ಓವರ್ ಬಹಳ ಬಹಳ ಮೇಲಕ್ಕೆ ಹೋಗಿತ್ತು. ಆದ್ದರಿಂದ ಬೆತ್ಲಹಮ್ ಸ್ಟೀಲ್ ಕಂಪನಿಯವರು 1921ನೇ ಇಸ್ವಿನಲ್ಲಿ ಒಂದು ಚೆಕ್ ಬರೆದ್ರು, $25,000 ಐವಿ ಲೀಗ್ಗೆ ಕೊಡಬೇಕು ಅಂತ. ಅಂದಿನ $25,000 ಏನಿದೆ ಅದು ಇಂದಿನ ಮಟ್ಟಿಗೆ ಆಲ್ಮೋಸ್ಟ್ 2.5 ಮಿಲಿಯನ್ ಅಂತಾನೆ ಹೇಳಬೇಕಾಗುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇಂತಹ ಒಂದು ಸಣ್ಣ ಸಿಲ್ಲಿ ಟಿಪ್ ಅನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅಂತಹ ದೊಡ್ಡ ಕಂಪನಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಆಗಿದೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಕೂಡ ಅದು ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾವು ತಿಳಿದುಕೊಂಡು ಇವತ್ತಿನಿಂದ ಈ ಕೆಲಸವನ್ನು ಮಾಡ್ತಾ ಹೋಗ್ತೇನೆ. ಮುಂದಿನ 1 ವರ್ಷ ಅದನ್ನು ಯಾವ ಕಾರಣಕ್ಕೂ ಕೈ ಬಿಡುವುದಿಲ್ಲ ಅಂತಂದ್ರೆ ನನಗೆ ಗೊತ್ತಿದ್ದ ಹಾಗೆ ನಿಮ್ಮ ಪರ್ಸನಲ್ ಪ್ರೊಡಕ್ಟಿವಿಟಿನಲ್ಲಿ ತುಂಬಾ ಲಾಭ ಬರಲಿಕ್ಕಿದೆ. ಈಗ ಈ ಬ್ಯಾಂಕ್ ದ ನ್ಯಾಸ್ಟಿ ಜಾಬ್ ಫಸ್ಟ್ ಪ್ರಿನ್ಸಿಪಲ್, ಅದೇನು 6 ಕೆಲಸ ನೀವು ದಿನ ಬರೀಬೇಕು, ಅದರ ಪ್ರೊಸೀಜರ್ ಹೇಳ್ತೇನೆ. ಫಸ್ಟ್, ಲಿಸ್ಟ್ ಡೌನ್ ದ 6 ಇಂಪಾರ್ಟೆಂಟ್ ಥಿಂಗ್ಸ್ ಟು ಡೂ ಫಾರ್ ಟುಮಾರೋ. ಮತ್ತೆ ಅದಾದ್ಮೇಲೆ ಗಿವ್ ದೇಮ್ ಪ್ರಯಾರಿಟೀಸ್ ಬೇಸ್ಡ್ ಆನ್ ಇಂಪಾರ್ಟೆನ್ಸ್. ಒಮ್ಮೆ 6 ಅಂತ ಬರೀರಿ, ಅದಾದ್ಮೇಲೆ ಅದಕ್ಕೆ ಆದ್ಯತೆ ಕೊಡಿ. ಯಾವುದನ್ನು ಮೊದಲು ಮುಗಿಸ್ಬೇಕು, ಯಾವುದನ್ನು ಆಮೇಲೆ ಮುಗಿಸ್ಬೇಕು. ಅಂದ್ರೆ ಬ್ಯಾಂಕ್ ದ ನ್ಯಾಸ್ಟಿ ಜಾಬ್ ಫಸ್ಟ್ ಪ್ರಿನ್ಸಿಪಲ್, ಆದಷ್ಟು ನ್ಯಾಸ್ಟಿ ಆಗಿರೋ ಕೆಲಸ ಮೊದಲು ಮುಗಿಸ್ಬೇಕು. ಅದಾದ್ಮೇಲೆ ರೀರೈಟ್ ದ ಲಿಸ್ಟ್ ಬೇಸ್ಡ್ ಆನ್ ಪ್ರಿನ್ಸಿಪಲ್. ಈಗ ನಾನು ನಿಮ್ಮ ಮುಂದೆ ಒಂದು ಫಾರ್ಮ್ಯಾಟ್ ಇಟ್ಟಿದ್ದೇನೆ, ಥಿಂಗ್ಸ್ ಟು ಡೂ ಬ್ಯಾಂಕ್ ದ ನ್ಯಾಸ್ಟಿ ಜಾಬ್ ಫಸ್ಟ್ ಪ್ರಿನ್ಸಿಪಲ್ 6 ಜಾಗ ಮಾಡಿಟ್ಟಿದ್ದೇನೆ. ಈಗ ನಾನು ಕೇವಲ ಉದಾಹರಣೆಗೋಸ್ಕರ ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು ಅಂತ ಇದ್ದೇನೆ ಅದನ್ನು ಬರೆದಿದ್ದೇನೆ. ಮೊದಲನೇದಾಗಿ, ಫೈನಲೈಸಿಂಗ್ ದ ಅಕೌಂಟ್ಸ್ ವಿತ್ ಚಾರ್ಟರ್ಡ್ ಅಕೌಂಟೆಂಟ್ ಫಾರ್ ದ ಲಾಸ್ಟ್ ಫೈನಾನ್ಷಿಯಲ್ ಇಯರ್. 2, ರಿನ್ಯೂವಿಂಗ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಸೆಲ್ಫ್ ಅಂಡ್ ಫ್ಯಾಮಿಲಿ. 3, ರೀಡಿಂಗ್ ದ ಬುಕ್ ಇಕಿಗಾಯ್. 4, ವಿಸಿಟಿಂಗ್ ದ ಮದರ್. 5, ಕ್ಲೀನಿಂಗ್ ಮೈ ಡ್ರಾವರ್ ಅಂಡ್ ಡಿಸ್ಕಾರ್ಡಿಂಗ್ ಅನ್ವಾಂಟೆಡ್ ಐಟಮ್ಸ್. 6, ಪ್ರಿಪೇರಿಂಗ್ ರಿಪೋರ್ಟ್ ಫಾರ್ ಕ್ಲೈಂಟ್ ಮೀಟಿಂಗ್. ಈ ರೀತಿ ನಾನು 6 ಥಿಂಗ್ಸ್ ಟು ಡೂ ಬರೆದ ಮೇಲೆ ಆಗ್ಲೇ ಹೇಳಿದಾಗೆ ಅದಕ್ಕೆ ಆದ್ಯತೆ ಕೊಡಬೇಕು, ಯಾವುದನ್ನು ಮೊದಲು ಮುಗಿಸ್ಬೇಕು. ಈಗ ಆದ್ಯತೆ ಒಡನೆ ನಾನು ಪುನಃ ರೀರೈಟ್ ಮಾಡಿ ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೇನೆ. ಥಿಂಗ್ಸ್ ಟು ಡೂ ಫಾರ್ ಟುಮಾರೋ. ನಂಬರ್ 1, ರಿನ್ಯೂವಿಂಗ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಸೆಲ್ಫ್ ಅಂಡ್ ಫ್ಯಾಮಿಲಿ. 2, ವಿಸಿಟಿಂಗ್ ಮದರ್. 3, ಪ್ರಿಪೇರಿಂಗ್ ರಿಪೋರ್ಟ್ ಫಾರ್ ಕ್ಲೈಂಟ್ ಮೀಟಿಂಗ್. 4, ಕ್ಲೀನಿಂಗ್ ಮೈ ಡ್ರಾವರ್ ಅಂಡ್ ಡಿಸ್ಕಾರ್ಡಿಂಗ್ ಅನ್ವಾಂಟೆಡ್ ಐಟಮ್ಸ್. 5, ಫೈನಲೈಸಿಂಗ್ ದ ಅಕೌಂಟ್ಸ್ ವಿತ್ ದ ಚಾರ್ಟರ್ಡ್ ಅಕೌಂಟೆಂಟ್ ಫಾರ್ ದ ಲಾಸ್ಟ್ ಫೈನಾನ್ಷಿಯಲ್ ಇಯರ್. 6, ರೀಡಿಂಗ್ ದ ಬುಕ್ ಇಕಿಗಾಯ್. ಈಗ ನಾನು 6 ಥಿಂಗ್ಸ್ ಟು ಡೂ ಅನ್ನು ಬರೆದಿದ್ದೇನೆ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಮೊದಲು ಕಂಪ್ಲೀಟ್ ಮಾಡ್ತೇನೆ. ಇವತ್ತು ಭಾನುವಾರ, ಬೇಕಂತ ವಿಡಿಯೋನ ಭಾನುವಾರ ಮಾಡಿದ್ದೇನೆ. ಯಾಕಂತಂದ್ರೆ ನೀವು ಕುಳಿತುಕೊಂಡು ನಿಮ್ಮ 6 ಥಿಂಗ್ಸ್ ಟು ಡೂ ಅನ್ನ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಪ್ರಯಾರಿಟೀಸ್ ಒಡನೆ ಇನ್ನೊಮ್ಮೆ ಬರೀಲಿಕ್ಕೆ ಸಮಯ ಸಿಗುತ್ತೆ. ಮತ್ತು ಸೋಮವಾರ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದಾಗಿ ಆ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ತೀವಿ. ಉದಾಹರಣೆಗೆ, ನೀವೇನಾದರೂ ಮೊದಲ 2 ಕೆಲಸ ಮುಗಿಸಿದ ಮೇಲೆ 3, 4, 5, 6 ಬಾಕಿ ಉಳಿದ್ರೆ ಏನೂ ಭಯ ಪಡಬೇಕಾಗಿಲ್ಲ. ಅದನ್ನ ನಾಳೆ ಥಿಂಗ್ಸ್ ಟು ಇಟ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಭಾರಿ ಪವರ್ ಸಿಗುತ್ತೆ, ಭಾರಿ ಯಶಸ್ಸು ಸಿಗುತ್ತೆ. ಮತ್ತೆ ಇಲ್ಲಿ ಒಂದು ವಿಚಾರ ಹೇಳಬೇಕು, ಪ್ರತಿದಿನ ನೀವು 6 ಥಿಂಗ್ಸ್ ಟು ಡೂ ಅಂತ ಬರಿತಾ ಹೋದ್ರೆ 1 ತಿಂಗಳ ಮೇಲೆ ಏನಾಗಬಹುದು ಅಂತ ಊಹೆ ಮಾಡ್ಕೊಳ್ಬೇಕು. ಅವಾಗ ನೀವು ಹೇಳ್ತೀರಿ, ಸರ್ 180 ಕೆಲಸಗಳು ಮುಗಿದು ಹೋಗ್ತವೆ. ಕರೆಕ್ಟಾಗಿ ಹೇಳಿ. ಈಗ ನಾನು 2 ತಿಂಗಳ ಮೇಲೆ ಏನಾಗುತ್ತೆ ಅಂತ ಕೇಳ್ತೀನಿ. ಅವಾಗ ನೀವು ಹೇಳ್ತೀರಿ 360 ಕೆಲಸ ಮುಗೀತು ಸರ್. ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ. ಈಗ ಇನ್ನೂ ಒಂದು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದ್ರೆ 2 ತಿಂಗಳು 3 ತಿಂಗಳು ಬಿಟ್ಟ ಮೇಲೆ 1 ದಿನ ನಿಮಗೆ ಏನೂ ವಿಷಯವನ್ನು ಥಿಂಗ್ಸ್ ಟು ಡೂನ ಬರೀಲಿಕ್ಕೆ ವಿಷಯಗಳು ಸಿಕ್ಕೋದಿಲ್ಲ. ಯಾಕಂತಂದ್ರೆ ಈಗಾಗಲೇ ಹೆಚ್ಚಿನ ಕೆಲಸಗಳನ್ನು ನೀವು ಮುಗಿಸ್ಬಿಟ್ಟಿದ್ರಿ. ಆಗ ನೀವು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಿ, ಏನ್ ಮಾಡಬಹುದು ಅಂತ. ಆದ್ದರಿಂದ ಮುಂದಿನ ತಿಂಗಳು, ಅದರ ಮುಂದಿನ ತಿಂಗಳು ನೀವು ಏನ್ ಮಾಡಬೇಕು ಅಂತ ಇದ್ದೀರಿ ಅದನ್ನ ಊಹಿಸಿಕೊಂಡು ಬರೀಲಿಕ್ಕೆ ಶುರು ಮಾಡ್ತೀರಿ. ಉದಾಹರಣೆಗೆ, ನೀವು ಈಗಾಗಲೇ ಒಂದು ಇಂಗ್ಲಿಷ್ ನಲ್ಲಿ ಪುಸ್ತಕ ಬರೆದಿದ್ದೀರಿ. ಈಗ ಆ ಪುಸ್ತಕ ಬರೆದು ಮುಗಿದಾಯಿತು. ಈಗ ನೀವೇನು ಯೋಚನೆ ಮಾಡ್ತೀರಿ, ಏನೂ ಕೆಲಸ ಇಲ್ಲ ಅಂತಂದ್ರೆ ಆ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಬಹುದು. ಮತ್ತೆ ಇನ್ಯಾರೋ ನಿಮ್ಮ ಸ್ನೇಹಿತರಿಗೆ ಕೊಟ್ಟು ಅದನ್ನ ತಮಿಳಿನಲ್ಲಿ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡಬಹುದು, ಮತ್ತೆ ತೆಲುಗುನಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಬಹುದು. ಹೀಗೆ ನೀವು ಕೆಲಸವನ್ನು ಹುಡುಕುತ್ತಾ ಹೋದ್ರೆ ಮುಂದೆ ನೀವು ಊಹಿಸ್ಲಿಕ್ಕೂ ಆಗದಿದ್ದಷ್ಟು ಮುಂದಕ್ಕೆ ಹೋಗ್ತೀವಿ. ಉದಾಹರಣೆಗೆ, ಜಪಾನಿನ ಯಾವುದೇ ಕಂಪನಿಗೆ ಹೋದರೂ ಕೂಡ
ಈ ಪರ್ಟಿಕ್ಯುಲರ್ ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ. ಅಂತಂದ್ರೇನು, ನಾವು ಏನ್ ಮಾಡಬೇಕು ಅಂತ ಪ್ರತಿಯೊಬ್ರು ಬರ್ಕೊಂಡು ಹೋಗ್ತಾರೆ. ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಚೇರ್ಮನ್ ಕೂಡ ಬರ್ಕೊಂಡು ಹೋಗ್ತಾರೆ. ಮತ್ತೆ ಒಂದು 6 ತಿಂಗಳ ಮೇಲೆ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಬರುತ್ತೆ ಅಂತ ಇಟ್ಕೊಳ್ಳಿ. ಅಷ್ಟೊತ್ತಿಗಾಗಲೇ ಅವ್ರಿಗೆ ಗೊತ್ತು ಈ ಪ್ರಾಡಕ್ಟ್ ಮಾರುಕಟ್ಟೆಗೆ ಇನ್ನು 3 ತಿಂಗಳಲ್ಲಿ ಹೊರಗೋಗುತ್ತೆ. ಅದಾದ್ಮೇಲೆ ನಾವು ಈ ಪ್ರಾಡಕ್ಟ್ನ ಮುಂದಿನ ಒಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡಬೇಕು. ಅಂದ್ರೆ ಇದಕ್ಕಿಂತ ಜಾಸ್ತಿ ಅಡ್ವಾನ್ಸ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡಬೇಕು ಅಂತ ಈ ಪ್ರಾಡಕ್ಟ್ ಬಿಡುಗಡೆ ಆಗುವ ಸಮಯದಲ್ಲೇನೆ ಆ ಹೊಸ ಪ್ರಾಡಕ್ಟಿನ ಬಗ್ಗೆ ರಿಸರ್ಚು ಮತ್ತು ಅದರ ಬಗ್ಗೆ ಇರುವಂತಹ ಎಲ್ಲ ಕಾಳಜಿನ ವಹಿಸ್ತಾ ಹೋಗ್ತಾರೆ. ಅದರಿಂದಾಗಿ ಜಪಾನಿಯರು ಇವತ್ತು ಎಲ್ಲರಿಗಿಂತ ಮುಂದೆ ಇದ್ದಾರೆ. ಅದರಿಂದಾಗಿ ಅದೇ ತಂತ್ರವನ್ನು ನಾವು ಬಳಸ್ಕೊಂಡು ಹೋಗ್ತೇವೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಜಪಾನಿಯರು ಯಾವ ರೀತಿ ಮುಂದಿದ್ದಾರೋ ಅದೇ ರೀತಿ ನಾವು ಕೂಡ ಮುಂದಕ್ಕೆ ಬರಬಹುದು ಅನ್ನುವಂಥದ್ದು ಶತಸಿದ್ಧ. ಇಲ್ಲಿ ಇವತ್ತಿನ ಮಟ್ಟಿಗೆ ಒಂದು ವಿಚಾರವನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ವಿಡಿಯೋನ ತಯಾರು ಮಾಡಿದ್ದು ನಮ್ಮ ಸೋಮಾರಿತನಕ್ಕೆ ಒಂದು ಮದ್ದು ಕಂಡುಹಿಡಿಬೇಕು ಅಂತ. ಸಿಂಪಲ್ ಆಗಿದೆ, 6 things to do for tomorrow. ಹೀಗೆ ಹೇಳ್ತಾ ಇದ್ದ ಹಾಗೆ ಇವತ್ತಿನ ಮಟ್ಟಿಗೆ ಇವತ್ತಿನ 6 things ಬರೀರಿ ಅಂತ ಹೇಳಿದಾಗ ನೀವೇನ್ ಹೇಳ್ತೀರಿ, ಇದನ್ನ ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ. ತಪ್ಪು. ಈಗಲೇ ಪ್ರಾರಂಭಿಸಿ ಒಂದು ಪೇಪರು ಮತ್ತು ಪೆನ್ ಅನ್ನು ತಗೊಂಡು 6 things ಬರೀರಿ. ಅಕಸ್ಮಾತ್ ನಿಮಗೆ ನೆನಪಾಗ್ಲಿಲ್ಲ ಅಂತಂದ್ರೆ 5 ನಿಮಿಷ ಬಿಟ್ಟು ನೆನಪಿಸ್ಕೊಂಡು ಬರೀರಿ. ಆವಾಗ ಅದನ್ನ ಪ್ರಯಾರಿಟೀಸ್ ಮೇಲೆ ಬರೀರಿ. ನಾಳೆ ಅದನ್ನ ಮುಗಿಸಿ ನಾಳೆ ಮಲಗುವ ಮುಂಚೆ 6 things to do ಅಂತ ನಾಡಿದ್ದಿಗೆ ಬರೀರಿ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಈಗ ನೀವು ಕೇಳಬಹುದು, ಡಾಕ್ಟರ್ ಭರತ್ ಚಂದ್ರ ಈ ನಿಯಮವನ್ನು ನೀವು ಪಾಲಿಸ್ತೀರ? ನಿಮಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೋಡಿ. ನಾನು ಆಗಲೇ 25-30 ವಿಚಾರಗಳನ್ನು ಬರೆದಿಟ್ಟಿದ್ದೇನೆ, 2 ಪೇಜ್ ಸಂಪೂರ್ಣವಾಗಿ. ನಾನು ಮತ್ತು ರೋಹನ್ ಭರತ್ ಚಂದ್ರ ಒಟ್ಟಿಗೆ ಕೂತ್ಕೊಂಡು ದಿನಕ್ಕೆ ಒಂದು 10-15 ಥಿಂಗ್ಸ್ ಟು ಡೂ ಅನ್ನ ಮುಗಿಸ್ತೇವೆ. ತಿಂಗಳ ಕೊನೆಯಲ್ಲಿ 200-300 ಸಣ್ಣ ಸಣ್ಣ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಮುಗಿಸುತ್ತೇವೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿ ನಾನೇನಾದರೂ ದೊಡ್ಡ ಮಟ್ಟಿನ ಯಶಸ್ಸನ್ನು ಸಾಧನೆ ಮಾಡಿದ್ದೇನೆ ಅಂತಂದ್ರೆ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಪಾಲನೆ ಮಾಡಿಕೊಂಡು ಬಂದದ್ದು. ಸ್ನೇಹಿತರೆ, ನಿಮ್ಮ ಯಶಸ್ಸು ನನ್ನ ಯಶಸ್ಸು. ಆದ್ದರಿಂದ ನಿಮಗೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಮೋಟಿವೇಶನ್ ಮಾಡ್ಲಿಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈಗಲೇ ಪೇಪರು ಪೆನ್ ತಗೊಂಡು 6 things to do for tomorrow ಬರೀರಿ. ಅದನ್ನು ಪಾಲನೆ ಮಾಡಿ ನಾಳೆ ಪುನಃ ಇದೇ ವಿಡಿಯೋನ ನೋಡ್ತಾ ಇರಿ. ಆಗ ಒಂದಷ್ಟು ಹುರುಪು, ಹುಮ್ಮಸ್ಸು, ಉತ್ಸಾಹ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಈ ವಿಡಿಯೋನ ಕನಿಷ್ಠ ಪಕ್ಷ 100 ಜನಕ್ಕೆ ಫಾರ್ವರ್ಡ್ ಮಾಡಿ ಅವರು ಕೂಡ ಈ ವಿಡಿಯೋಗಳನ್ನು ನೋಡಿಕೊಂಡು ಅದರಂತೆ ಪಾಲನೆ ಮಾಡ್ತಾ ಹೋಗ್ಲಿ. ಕನಿಷ್ಠ ಪಕ್ಷ ಮುಂದಿನ 1-2 ತಿಂಗಳಲ್ಲಿ 50,000 ಜನ ಇಂತಹ ಥಿಂಗ್ಸ್ ಟು ಡೂ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಬಹುಶಃ ನಮ್ಮ ದೇಶದ GDP ಜಾಸ್ತಿ ಆಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ನಮ್ಮ ದೇಶಕ್ಕೆ ನಾವು ಮಾಡುವಂತ ಸೇವೆ ಇದೇನೆ ನಮ್ಮನ್ನು ಜಾಸ್ತಿ ಪ್ರೊಡಕ್ಟಿವ್ ಮಾಡ್ಕೊಳ್ಳೋದು. ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಲ್ಲರೂ ತಪ್ಪದೆ ಟೈಪ್ ಮಾಡಿ. ಕನಿಷ್ಠ ಪಕ್ಷ ಒಂದು 600 ಜನ ಇದಕ್ಕೆ ಉತ್ತರ ಕೊಟ್ರೆ ನನಗನ್ಸುತ್ತೆ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಯಶಸ್ಸಿಗಾಗಿ ಪಡೆಯುತ್ತಿದ್ದಾರೆ. ನಾನು ಕೇಳೋ ಪ್ರಶ್ನೆ ಇದೇನೆ, ಇವತ್ತು ಸಾಯಂಕಾಲ ಆಗೋದ್ರ ಒಳಗಾಗಿ ಆ 6 things to do ಬರೆದು ಬಿಟ್ಟು ನೀವು ನಿಮ್ಮ ಟೇಬಲ್ ಮೇಲೆ ಅಂಟಿಸಿ ನಾಳೆಯಿಂದ ಅದನ್ನು ಕಾರ್ಯಗತಗೊಳಿಸ್ತೀರ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ನಾವು ನಿಸ್ವಾರ್ಥವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ನಿಮಗೋಸ್ಕರ ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ ದಯವಿಟ್ಟು ಇದನ್ನ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.